ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ ಏಕಾಂತವೇ ಆಲಾಪವು ಏಕಾಂಗಿಯ. ಒಂಥರ ನನ್ನ ಲೈಫಲ್ಲಿ ಒಂದು ಒಳ್ಳೆ ಗ್ಯಾಡ್ಜೆಟ್ ನೋಡಿದ್ದೀನಿ ಅಂದರೆ ನನ್ನ ಜೀವನದಲ್ಲಿ ಇದೆ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಆ ವಿಡಿಯೋಗೆ 1000 ಲೈಕ್ಸ್ ಆದರೆ ಮಾಡಿದ್ದೀರಾ. ಸೊ ಇವತ್ತು ನಾನು ಭೈರವ ಮನೆ ಒಂದು ಟೂರ್ ಆದರೆ ಮಾಡ್ತಾಯಿದ್ವಿ. ನೋಡಿ ಗೈಸ್, ಭೈರವಾಗನೋ ಮಲ್ಕೊಂಡ್ಬಿಟ್ಟಿದ್ದಾನೆ. ನೋಡ್ಬೋದು, ಒಂದು ರೋಜಾ ಹೂವಿನ ಗಿಡ ಆದರೆ ಇದೆ. ಸುಮಾರು 3 ವರ್ಷಗಳಾಯಿತು ನಾನೇ ನೆಟ್ಟಿರೋದು ಈ ಗಿಡ. ಸೊ ಇದು ಮೇಯ್ನ್ ಮನೆ. ಒಳಗಡೆ ಹೋಗೋಣ ಬನ್ನಿ. ಇದ್ರ ಒಳಗಡೆ ರಾಣಿ ಆದರೆ ಮಲ್ಕೊಳ್ತಾಳೆ. ಸೊ ಇಲ್ಲಿದ್ದಾಳೆ ನೋಡಿ ರಾಣಿ. ಸೊ ಯಾಕಂತ ಹೇಳಿದ್ರೆ ಅವಳಿಗೆ ಔಟ್ಸೈಡ್ ಮಲಗಿಸಿದ್ರೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬಲ್ಬ್ ತೆಗ್ದಾಕ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಕನೆಕ್ಟ್ ಮಾಡಿದ್ದಕ್ಕೆ ಬರೀ 1 ಅವರಲ್ಲಿ ಎಲ್ಲ ಚಾರ್ಜ್ ಎಲ್ಲ ವೇಸ್ಟ್ ಆಗಿಬಿಡ್ತು. ನೋಡಿ ಗೈಸ್, ನಮ್ಮ ಮನೆ ನೋಡೋಕ್ಕಾದ್ರೆ ಈ ಥರ ಕಾಣಿಸುತ್ತೆ. ಒಂದು ಫ್ರಂಟ್ ಸೈಡಲ್ಲಿ ಇಲ್ಲಿ ಮನೆ ಒಳಗಡೆ ಬಂದಿದ್ದ ತಕ್ಷಣ ನೋಡ್ಬೋದು, ಒಂದು ಚಿಕ್ಕದಾಗಿ ಗ್ರೀನ್ ಸ್ಕ್ರೀನ್ ಆದರೆ ಹಾಕ್ಕೊಂಡು ಸ್ಟುಡಿಯೋ ಆದರೆ ರೆಡಿ ಮಾಡ್ಕೊಂಡಿದ್ದೀನಿ. ಓದ್ತಾ ಇರಬೇಕಾದ್ರೆ PCMB ಸ್ಟೂಡೆಂಟ್ ನಾನು. ಆ ನೀರು ನಮಗೆ ತುಂಬ ದಿನಗಳಿಗೆ ಬಿಟ್ಕೊಂಡು ಬರ್ತದೆ. ನಮ್ಮ ಮನೆಯಲ್ಲಿ ಮೇಲೆ ಟ್ಯಾಂಕ್ ಕೂಡ ಇಡೋಕ್ಕಾಗಲ್ಲ, ಯಾಕಂದರೆ ಸೀಟಿನ ಮನೆ ನಮ್ಮದು. ಸೊ ಆ ಕಾರಣದಿಂದ ನಾವು ಈ ಥರ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ, ನಾವು USB ಹಾಕಿದ್ರೆ ನೋಡಿ ಇದು ಹಾಕಿದ್ದೀನಲ್ವಾ, ನೋಡಿ ಈ ಥರ USB ಹಾಕಿದ್ರೆ ನಮಗೆ ನೈಟು ಭೈರವ ರಾಣಿಗೆ ಪೂರ್ತಿ ಲೈಟ್ ಆದರೆ ಬರುತ್ತೆ. ಪಾತ್ರೆಗಳು ತೊಳೆಯೋಕ್ಕೆ ಮತ್ತು ನಾವು ಸ್ನಾನಗಳು ಮಾಡೋಕ್ಕೆ ಮೇಯ್ನಾಗಿ ಯೂಸ್ ಮಾಡ್ಕೊತೀವಿ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಲಾಸ್ಟ್ ಒಂದು ವೀಡಿಯೋ ಆದರೆ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದಲ್ಲಿ 1000 ಲೈಕ್ಸ್ ಏನಾದರೂ ಆಗಿದ್ರೆ ನಮ್ಮ ಮನೆ ಪೂರ್ತಿ ಒಂದು ಟೂರ್ ಆದರೆ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಭೈರವ ಆರ್ ಯು ರೆಡಿ? ಸೊ ಹ್ಞೂ ಅಂತ ಇದ್ದಾನೆ. ಸೊ ಇವತ್ತು ನಮ್ಮ ಮನೆ ಪೂರ್ತಿ ಟೂರ್ ಆದರೆ ಮಾಡ್ತೀವಿ. ಸುಮಾರು ಜನ ಹೇಳಿದರು, ಕಾಮೆಂಟ್ಸ್ ನನಗೆ ಪರ್ಸ್ನಲ್ ಮೆಸೇಜ್ ಆದರೆ ಮಾಡ್ತಾಯಿದ್ರ, ಬ್ರೋ ಸ್ವಲ್ಪ ಮನೆಯನ್ನು ಇದು ಮಾಡಿ ಚೆನ್ನಾಗಿ ಇದು ಮುಂದೆ ಎಲ್ಲ ಚೆನ್ನಾಗಿಲ್ಲ, ವೀಡಿಯೋ ಮಾಡಬೇಡಿ ಅಂತೆಲ್ಲ ಹೇಳ್ತಾಯಿದ್ದೀರಾ. ಗುರು, ನಾನು ಹುಟ್ಟಿ ಬೆಳೆದಿರ್ತಕ್ಕಂತಹ ಮನೆ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ನಾನು ಬೆಳೆದಿರ್ತಕ್ಕಂಥ ಮನೆ ಇದು. ಸೊ ಅದನ್ನು ನಾನು ಗರ್ವವಾಗಿ ಹೇಳ್ತೀನಿ, ಗರ್ವವಾಗಿ ನಿಮಗೆ ವೀಡಿಯೋ ಮುಖಾಂತರ ತೋರಿಸ್ತೀನಿ. ಸೊ ಆ ಥರ ಏನಿಲ್ಲ, ನನಗೆ ಮುಚ್ಚು ಮರಿ ಆ ಥರ ಏನಿಲ್ಲ. ಸೊ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಂದಿರೋದು. ಸೊ ಎಲ್ಲನೂ ಕಂಪ್ಲೀಟಾಗಿ ನಿಮಗೆ ಟೂರ್ ಮಾಡ್ತೀನಿ ಇವತ್ತು. ಸೊ ತಡ ಯಾಕೆ, ಬನ್ನಿ ಹೋಗೋಣ. ಸೊ ಭೈರವ ನೋಡಿ ಗೈಸ್, ಭೈರವಗನು ಮಲ್ಕೊಂಬಿಟ್ಟಿದ್ದಾನೆ. ಯಾಕೆ ಭೈರವ್? ಬಾ ಹೋಗೋಣ. ನೋಡಿ ಗೈಸ್, ನಮ್ಮ ಮನೆ ನೋಡೋಕ್ಕಾದ್ರೆ ಈ ಥರ ಕಾಣಿಸುತ್ತೆ. ಒಂದು ಫ್ರಂಟ್ ಸೈಡಲ್ಲಿ ಇಲ್ಲಿ ನೋಡ್ಬೋದು, ಒಂದು ರೋಜಾ ಹೂವಿನ ಗಿಡ ಆದರೆ ಇದೆ. ಸುಮಾರು 3 ವರ್ಷಗಳಾಯಿತು ನಾನೇ ನೆಟ್ಟಿರೋದು ಈ ಗಿಡ. ಸೊ ಆಮೇಲೆ ನಾನು ಬ್ಯಾಂಗ್ಳೂರಲ್ಲಿ ಸ್ಟಡೀಸ್ಗಂತ ಹೋಗಿದ್ದೆ. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ನೋಡಿ, 3 ವರ್ಷ ಆಯಿತು ಇದನ್ನು ನೆಟ್ಟು. ಒಂದು ರೋಜಾ ಹೂವಿನ ಗಿಡ ಇದು. ಸೊ ಇದು ತುಳಸಿ ಗಿಡ. ಈ ಥರ ನಮ್ಮ ಮನೆ ಮುಂದೆ ಆದರೆ ಇದೆ. ಇಲ್ಲಿ ಗಾಡಿನಾದರೆ ಪಾರ್ಕ್ ಮಾಡಿದ್ದೀನಿ. ಸೊ ಅದು ನಮ್ಮ ವಾಶ್ರೂಮ್ಸು. ಸೊ ಒಳಗಡೆ ಹೋಗೋಣ ಬನ್ನಿ. ಏನೋ ಮನೆ ಒಂದು ಪಟ್ಟಿ ಅಂತ ಬರೆದಿದ್ದಾರೆ, ಸ್ಟಿಕ್ಕರ್ ತೆಗೆಯಬೇಡಿ ಅಂತ ಹಾಕಿದ್ದಾರೆ. ಸೊ ನೋಡಿ, ಓಪನ್ ಮಾಡೋಣ ಬನ್ನಿ, ಒಳಗಡೆ ಹೋಗೋಣ. ಸೊ ಒಳಗಡೆಗೆ ಬಂದಿದ್ದ ತಕ್ಷಣ ನಿಮಗೆ ಒಂದು ಬಾಕ್ಸ್ ಆದರೆ ಕಾಣಿಸುತ್ತೆ. ನೀವು ನೋಡಿರ್ತೀರ, ನಮ್ಮ ಟ್ರಾವೆಲಿಂಗಲ್ಲಾದರೆ ಯೂಸ್ ಮಾಡಿರ್ತೀವಿ ಇದನ್ನು. ಸೊ ಇದ್ರ ಒಳಗಡೆ ರಾಣಿ ಆದರೆ ಮಲ್ಕೊಳ್ತಾಳೆ. ಸೊ ಇಲ್ಲಿದ್ದಾಳೆ ನೋಡಿ ರಾಣಿ. ಸೊ ಯಾಕಂತ ಹೇಳಿದ್ರೆ ಅವಳಿಗೆ ಔಟ್ಸೈಡ್ ಮಲಗಿಸಿದ್ರೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಒಳಗಡೆ ಅವಳನ್ನು ಮಲಗಿಸಿದ್ವಿ. ಸೊ ಭೈರವ ಬಂದುಬಿಟ್ಟು ಇಲ್ಲಾದರೆ ಮಲ್ಕೊತಾನೆ, ಅವ್ನಿಗೇನು ಪ್ರಾಬ್ಲಮ್ ಏನಿಲ್ಲ. ಸೊ ನಮ್ಮ ಮನೆಯಲ್ಲಿ ಕನ್ಸ್ಟ್ರಕ್ಟ್ ಆಗ್ತದೆ ಗೈಸ್. ನಾನೊಂದು ಮಾತು ಹೇಳಿದ್ದೀನಿ ನೋಡಿ ನಿಮಗೆ, ಯಾವತ್ತೂ ಈ ಮಿಡ್ಲ್ ಕ್ಲಾಸ್ ಜೀವನ ಪರ್ಮನೆಂಟ್ ಅಲ್ಲ. ಸೊ ನಾವು ಒಂದು ಕಷ್ಟ ಬಿದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಸೊ ನನಗೂ ಗೊತ್ತಿಲ್ವೇನೋ, ಬಹುಶಃ ಫ್ಯೂಚರಲ್ಲಿ ಇನ್ನೊಂದು ಹೋಮ್ ಟೂರ್ ಮಾಡಿದ್ರೇನೂ ಮಾಡ್ಬೋದೇನೋ ನಾನು ಫ್ಯೂಚರಲ್ಲಿ, ನನಗೂ ಗೊತ್ತಿಲ್ಲ. ಸೊ ಕಷ್ಟ ಬಿದ್ದರೆ ಆಗ್ತದೆ. ಸೊ ಬನ್ನಿ ಮನೆ ಟೂರ್ ಆದರೆ ಮಾಡೋಣ. ಜಾಸ್ತಿ ಮೋಟಿವೇಶನ್ ಆದರೆ ಹೇಳ್ತಾಯಿದ್ದೀನಿ. ಸೊ ಇಲ್ಲಿ ಒಳಗಡೆ ಬಂದಿದ್ದ ತಕ್ಷಣ ನಿಮಗೆ ನೋಡಿ, ಇಲ್ಲಿ ಯಾವುದೋ ಒಂದು ಕಿತ್ತೋಗಿರೋ ರಿಂಗ್ ಲೈಟನ್ನು ನಾನು ಹಾಕಿದ್ದೀನಿ. ಏನಕ್ಕಂದರೆ ರಾತ್ರಿ ಟೈಮಲ್ಲಿ ಭೈರವ ರಾಣಿಗೆ ಒಂದು ಲೈಟ್ಗೋಸ್ಕರ. ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ವರ್ಟರ್ ಆದರೆ ಇದೆ ಒಂದು, ಮತ್ತು ಇಲ್ಲಿಗೆ ಬಂದರೆ ನಮ್ಮ ಸೋಲಾರ್ ಸೆಟಪ್ ಆದರೆ ಇಲ್ಲಿ ಮಾಡಿದ್ದೀನಿ. ಸೊ ಇಲ್ಲಿ ಒಂದು ಚಾರ್ಜ್ ಕಂಟ್ರೋಲರು ಮತ್ತು 2 ಬ್ಯಾಟ್ರೀಸ್ ಆದರೆ ಇಟ್ಟಿದ್ದೀನಿ. ಸೊ ಈ ಕಡೆಯಿಂದ ಸೋಲಾರ್ ಎನರ್ಜಿ ಆದರೆ ಬರುತ್ತೆ, ಮೇಲೆ ಆದರೆ ಇಟ್ಟಿದ್ದೀನಿ ಸೋಲಾರು. ಸೊ ಇದರಿಂದ ಬಂದಿರೋ ಕರೆಂಟು ನಮಗೆ ಒಂದು ಚಾರ್ಜ್ ಮಾಡಿ ಬ್ಯಾಟ್ರೀಸ್ ಮುಖಾಂತರ ನಾವು ಸ್ಟೋರ್ ಮಾಡ್ಕೊತೀವಿ ಕರೆಂಟನ್ನು. ಸೊ ಆ ಕರೆಂಟು ನೈಟ್ ಟೈಮಲ್ಲಿ ಭೈರವ ರಾಣಿಗೆ ಒಂದು ಲೈಟಾಗಿ ಬರ್ತದೆ. ಸೊ ನಾವು AC ಕರೆಂಟ್ ಯೂಸ್ ಮಾಡಿದ್ರೆ
ಇದು 12 ವೋಲ್ಟು ಬ್ಯಾಟ್ರೀಸ್ ಇವು 12 ವೋಲ್ಟ್ 7AH ಬ್ಯಾಟ್ರೀಸು. ಎರಡು ಪ್ಯಾರಲ್ ಆಗಾದರೆ ಕನೆಕ್ಟ್ ಮಾಡಿದ್ದೀನಿ. ಸೊ ನಿಮ್ಗೆ ಗೊತ್ತಿರ್ತದೆ ಫಿಸಿಕ್ಸಲ್ಲಿ ಪ್ಯಾರಲೆಲ್ಲ ಕನೆಕ್ಟ್ ಮಾಡಿದ್ರೆ ವೋಲ್ಟು ಸೇಮ್ ಇರ್ತದೆ, AH ಅಂದರೆ ಪವರ್ ಜಾಸ್ತಿ ಆಗ್ತದೆ, ಅದ್ರ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಸೊ ಇವಾಗ ಇದು 14AH 7 ವೋಲ್ಟ್ ಬ್ಯಾಟ್ರಿ ಇದು. ಸೊ ಇದು ಫುಲ್ ಆಗೋಕ್ಕೆ ಒಂದು ದಿನ ಪೂರ್ತಿ ಬೇಕು ನಮ್ಮ ಒಂದು 15 ವ್ಯಾಟ್ ಸೋಲಾರಲ್ಲಿ. ಸೊ ಇವಾಗ ಇಲ್ಲಾದರೆ ಇದೆ ನೋಡಿ, ನಿಮ್ಗೆ USB ಆದರೆ ಹಾಕ್ತೀನಿ. ನಿಮ್ಗೆ ಗೊತ್ತಿರ್ತದೆ ಈ ಸೋಲಾರು ನಾವು ಟ್ರಾವೆಲಿಂಗಲ್ಲಾದರೆ ಯೂಸ್ ಮಾಡಿದ್ವಿ. ಸೊ ಮೊನ್ನೆ ಕಣ್ಣೂರಿಗೆ ಹೋಗೋದೇ ತೊಗೊಂಬಂದಿದ್ವಿ ಟ್ರಾವೆಲಿಂಗಲ್ಲಿ, ಅವ್ರ ಮನೆಯಲ್ಲೇ ಕೊಟ್ಟಿದ್ದೆ ನಾನು. ಸೊ ಆರ್ಟಿಸ್ಟ್ ಮನೆಯಲ್ಲಿ ನೋಡಿರ್ತಾರೆ ನೀವು, ಸಾರಿ ಕೇರಳದಲ್ಲಿ. ಸೊ ಇಲ್ಲಿದೆ ಅಲ್ವಾ USB, ಈ USBದಲ್ಲಿ ಹಾಕಿದ್ರೆ ನೋಡಿ, ಇದು ಹಾಕಿದ್ದೀನಲ್ವಾ ನೋಡಿ, ಈ ಥರ USB ದಲ್ಲಿ ಹಾಕಿದ್ರೆ ನಮಗೆ ನೈಟು ಭೈರವ ರಾಣಿಗೆ ಪೂರ್ತಿ ಲೈಟ್ ಆದರೆ ಬರುತ್ತೆ. ಸೊ ಯಾವತ್ತೂ ಈ DC ಬಲ್ಪೇ ಯೂಸ್ ಮಾಡಬೇಕು ಸೋಲಾರ್ಗೆ. ಇಲ್ಲ ಅಂತ ಹೇಳಿದ್ರೆ AC ಬಲ್ಬಲ್ಲಿ AC ಯೂಸ್ ಮಾಡಿದ್ರೆ ಜಾಸ್ತಿ ಪವರ್ ಯೂಸ್ ಮಾಡಿಬಿಡ್ತದೆ. ಸೊ ನಾನು ಟ್ರೈ ಮಾಡಿದ್ದೆ AC, ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಮೇಲಿದೆ ನೋಡಿ, ಆ AC ಕನೆಕ್ಟ್ ಮಾಡಿದ್ದೆ, ಅಲ್ಲಿ ಹೋಲ್ಡ್ರ್ ಇದೆ, ಬಲ್ಬ್ ತೆಗ್ದಾಕ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಕನೆಕ್ಟ್ ಮಾಡಿದ್ದಕ್ಕೆ ಬರೀ 1 ಅವರಲ್ಲಿ ಎಲ್ಲ ಚಾರ್ಜ್ ಎಲ್ಲ ವೇಸ್ಟ್ ಆಗಿಬಿಡ್ತು. ಆಮೇಲೆ ನಾನು ChatGPT ನೋಡಿದ್ರೆ ಅದೇನು ಹೇಳ್ತಂದರೆ, ಸೊ ಇದು 500 ವ್ಯಾಟ್ ಕಾರ್ ಇನ್ವರ್ಟ್ರ್ ಇದು. ಸೊ ಈ ಕಾರ್ ಇನ್ವರ್ಟ್ರಿಗೆ 500 ವ್ಯಾಟ್ ಕನೆಕ್ಟ್ ಮಾಡಿದ್ರೆ ಅದು ಹೆವಿ ಡಿಸ್ಚಾರ್ಜ್ ಆಗುತ್ತೆ. ಡಿಸ್ಚಾರ್ಜೆಲ್ಲ ಜಾಸ್ತಿ ಖರ್ಚಾಗಿಬಿಡ್ತದೆ ಎನರ್ಜಿ, ಯಾಕಂದರೆ AC ಕನ್ವರ್ಟ್ ಮಾಡಬೇಕಲ್ವಾ. ಸೊ ಆ ಕಾರಣದಿಂದ ನಾನು ಈ ಬಲ್ಪನ್ನಾದರೆ ತೊಗೊಂಡೆ. ಈ ನಮ್ಮ ಮನೆಯಲ್ಲೇ ಇದ್ದಿದ್ದು, ನಮ್ಮ ಬ್ರದರ್ ಇದ್ದಿದ್ದು, ಇದನ್ನು ತೆಗ್ದಾಕ್ಬಿಟ್ಟು ಈ ಥರ DC ಆದರೆ ಮಾಡಿದ್ದೀನಿ. ಸೊ ಇದು ಮೇಯ್ನ್ ಮನೆ, ಒಳಗಡೆ ಹೋಗೋಣ ಬನ್ನಿ. ಸುಮಾರು 20 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂತಹ ಮನೆ ಇದು. ವೆಲ್ಕಮ್ ಗೈಸ್. ಸೊ ಮನೆ ಒಳಗಡೆ ಬಂದಿದ್ದ ತಕ್ಷಣ ನೋಡ್ಬೋದು, ಒಂದು ಚಿಕ್ಕದಾಗಿ ಗ್ರೀನ್ ಸ್ಕ್ರೀನ್ ಆದರೆ ಹಾಕ್ಕೊಂಡು ಸ್ಟುಡಿಯೋ ಆದರೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಕಡಿಮೆ ಬಜೆಟಲ್ಲಿ. ಸೊ ಆ ಕಡೆ ಬಂದರೆ ನೋಡಿ, ಎಲ್ಲ ಮೂಟೆಗಳಾದರೆ ಹಾಕಿದ್ದೀವಿ ನಮ್ಮ ಮನೆಯಲ್ಲಿ. ಎಲ್ಲ ಅಕ್ಕಿಗಳನ್ನಾದರೆ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ರೇಷನಿಂದ ಬರ್ತದೆ ನಮಗೆ ಅಕ್ಕಿ. ಸೊ ಅದನ್ನೆಲ್ಲ ಈ ಮೂಟೆಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಇದು ಬಂದಿದ್ದ ತಕ್ಷಣ ಒಂದು ಮಲಗುವಂಥ ಜಾಗ, ನಮ್ಮ ಬ್ರದರ್ ಮಲ್ಕೊತಾನೆ ಇಲ್ಲಿ. ಸೊ ನೋಡ್ಬೋದು, ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನಮ್ಮದು ಒಂದು ID ಕಾರ್ಡ್ಸ್ ಆದರೆ ನಿಮ್ಗೆ ಇರ್ತದೆ. ನಾನು ಕಾಲೇಜ್ ಓದ್ತಾ ಇರಬೇಕಾದ್ರೆ PCMB ಸ್ಟೂಡೆಂಟ್ ನಾನು. ಇಲ್ಲಿ ನೋಡಿ ಗೈಸ್, ಇದು ನಾನು ಮಲ್ಕೊಳ್ಳುವಂಥ ಜಾಗ. ಸೊ ನಮ್ಮ ಮನೆಯಲ್ಲಿ ಆ ಥರ ಏನಿಲ್ಲ, ಯಾರು ಎಲ್ಲಿ ಬೇಕಾದರೂ ಮಲ್ಕೋಬೋದು. ಸೊ ಇಲ್ಲಿ ನೋಡಿ ಚಿಕ್ಕದೊಂದು ಫ್ಯಾನು, ಇದು ರಾಣಿಗೆ ಅಂತ ತಗೊಂಬಂದಿದ್ದು. ಸೊ ರಾಣಿಗೆ ಯೂಸ್ ಮಾಡಬೇಕು ಇದನ್ನು. ನಾವು ಟ್ರಾವೆಲಿಂಗಲ್ಲಿ ನೋಡಿರ್ತೀರ. ಸೊ ಕಣ್ಣೂರಲ್ಲಾದರೆ ಇಟ್ಟಿದ್ದೀವಿ ಇದನ್ನು, ಮೊನ್ನೆ ತೊಗೊಂಬಂದ್ವಿ ಕೇರಳಕ್ಕೆ ಹೋಗ್ಬಿಟ್ಟು. ಸೊ ಇಲ್ಲಾದರೆ ಮಲ್ಕೊತೀನಿ, ಬುಕ್ ಅದರಲ್ಲಿ ಇಟ್ಟಿದ್ದೀನಿ, ಮತ್ತು ಪವರ್ ಬ್ಯಾಂಕ್ ಇಲ್ಲಿ ಚಾರ್ಜ್ಗೆ ಹಾಕಿದ್ದೀನಿ. ಮತ್ತು ನೋಡಿ ಗೈಸ್, ಈ ಮಿರರ್ ಬಂದುಬಿಟ್ಟು ಸುಮಾರು ವರ್ಷಗಳಾಯಿತು ನಮ್ಮ ಮನೆಯಲ್ಲಿ. ಸುಮಾರು ವರ್ಷಗಳಿಂದ ಇದೆ, ಸುಮಾರು ಒಂದು 15 ವರ್ಷಗಳಿಂದ ಇದೆ ಈ ಮಿರರ್ ಇದು. ನೋಡ್ಬೋದು ಎಲ್ಲ ಈ ಸೆಟಪ್ ಯಾವ ಥರ ಇದೆ ಅಂತೇಳ್ಬಿಟ್ಟು. ಮತ್ತು ಇದು ಮಷೀನು, ಅಮ್ಮ ಅವರು ಹೊಲಿಯತಕ್ಕಂಥ ಮಷೀನ್ ಇದು. ಅವ್ರ ಅಮ್ಮ ಟೈಲರು. ಸೊ ಸುಮಾರು ಹಳೇ ಮಷಿನ್ ಇದು, ಒಂದು 25-30 ವರ್ಷಗಳಾಗಿರ್ಬೋದೇನೋ ಇದಕ್ಕೆ, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಅಷ್ಟು ಹಳೇ ಮಷಿನ್ ಇದು. ಮತ್ತು ಇದು ಕೂಡ ಹಳೇದು, ಅದಕ್ಕೆ ನಾವು ಹಂಗೆ ಇಟ್ಕೊಂಡಿದ್ದೀವಿ, ಯಾರೂ ಕೊಟ್ಟಿಲ್ಲ. ಅಮ್ಮ ಇವಾಗ ಕೂಡ ಹೊಲಿತಾ ಇರ್ತಾರೆ ನಮ್ಮದು ಸಣ್ಣ ಪುಟ್ಟ ಬಟ್ಟೆಗಳು ಆ ಥರ ಎಲ್ಲ. ಸೊ ಇವಾಗ ನಾವು ಮೈನ್ ಕಿಚನ್ ಒಳಗಡೆ ಹೋಗ್ಬಿಡೋಣ. ಸೊ ಆ ಕಡೆ ಇದ್ದದ್ದು ಕಿಚನ್, ಇವಾಗ ಅಂದರೆ ಮನೆ ಕಟ್ಟಿದ ಮೇಲೆ ಅದು ಕಿಚನ್ ಆಗ್ತದೆ. ಸೊ ಆ ಕಾರಣದಿಂದ ಇವಾಗ ನಮ್ಮ ಕಿಚನ್ ಇದೆ. ಸುಮಾರು ಒಂದು 15-20 ವರ್ಷಗಳಿಂದ ಈ ಮನೆಯಲ್ಲಿ ಇದೀವಲ್ವ, ನೋಡ್ಬೋದು ಕಿಚನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಮ್ಮ 15 ವರ್ಷಗಳಿಂದನೂ ಕ್ಲೀನಾಗಿ ಇಟ್ಕೊಂಡಿದ್ದೀವಿ ಎಲ್ಲನೂ, ನೋಡ್ಬೋದು ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಅಂದರೆ ನೀವೇನು ಹೇಳ್ತೀರಂದರೆ ಎಲ್ಲ ಚಲಾಪಿಲ್ಲಿ ಆಗಿಬಿಟ್ಟಿದ್ರೆ ಅನ್ಕೋಬೋದು, ಬಟ್ ನಮ್ಮ ಮನೆಯಲ್ಲಿ ಜಾಗ ಇಷ್ಟೇ ಇರೋದು, ಅದರಲ್ಲಿ ನಾವು ಕ್ಲೀನಾಗಿ ಇಟ್ಕೊಂಡಿದ್ದೀವಿ. ನೀರು ನಮಗೆ ತುಂಬ ದಿನಗಳಿಗೆ ಬಿಟ್ಕೊಂಡು ಬರ್ತದೆ. ನಮ್ಮ ಮನೆಯಲ್ಲಿ ಮೇಲೆ ಟ್ಯಾಂಕ್ ಕೂಡ ಇಡೋಕ್ಕಾಗಲ್ಲ, ಯಾಕಂದರೆ ಸೀಟಿನ ಮನೆ ನಮ್ಮದು. ಸೊ ಆ ಕಾರಣದಿಂದ ನಾವು ಈ ಥರ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಇದಕ್ಕೆ ಪಾತ್ರೆಗಳು ತೊಳೆಯೋಕ್ಕೆ, ಮತ್ತು ನಾವು ಸ್ನಾನಗಳು ಮಾಡೋಕ್ಕೆ ಮೇಯ್ನಾಗಿ ಯೂಸ್ ಮಾಡ್ಕೊತೀವಿ. ಪಾತ್ರೆ ತೊಳೆಯೋಕ್ಕೆ ಅಲ್ಲೇ ಸಂಪಿದೆ ಅಲ್ವಾ, ಸೊ ಅದರಲ್ಲಿರೋ ನೀರೇ ಯೂಸ್ ಮಾಡ್ಕೊತೀವಿ. ಸೊ ಸ್ನಾನ ಮಾಡೋಕ್ಕೆ, ಮುಖ ತೊಳೆಯೋಕ್ಕೆ ಆ ಥರ ಇದನ್ನೆಲ್ಲ ಯೂಸ್ ಮಾಡ್ಕೊತೀವಿ, ಸ್ಟೋರ್ ಮಾಡಿ ಇಟ್ಕೊತೀವಿ. ಗೈಸ್ ಚಿಕ್ಕ ಮನೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಮೇಲೆ ಎಲ್ಲ ಇದೆ, ಪಾತ್ರೆಗಳೆಲ್ಲ ಜೋಡಿಸಿಟ್ಬಿಟ್ಟಿದ್ವಿ. ಸೊ ಇದರಲ್ಲೆಲ್ಲ ನೀರು ಸ್ಟೋರ್ ಮಾಡ್ಕೊತೀವಿ. ಸೊ ನೀವು ಅಂದ್ಕೊಂಡಿರ್ತೀರ ಇದೆಲ್ಲ ಅಕ್ಕಿಗೆ ಎಲ್ಲ ಸ್ಟೋರ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಅದಕ್ಕೆ ತೊಗೊಂಡಿದ್ದು. ಸೊ ಇಲ್ಲಿ ನೀರು ಕೊರತೆ ಇರೋ ಕಾರಣದಿಂದ ನಾವು ನೀರನ್ನಾದರೆ ಸ್ಟೋರ್ ಮಾಡ್ಕೊತೀವಿ ಇದರಲ್ಲಿ. ಮತ್ತು ಟೊಮೊಟೊ ನೋಡ್ಬೋದು, ಟೊಮೊಟೊ ಎಲ್ಲ ಸ್ಟೋರ್ ಮಾಡ್ಕೊತೀವಿ. ಇದರಲ್ಲೆಲ್ಲ ಮಸಾಲೆ ಪದಾರ್ಥಗಳಾದರೆ ಇರ್ತದೆ ಇದರಲ್ಲಿ. ಸೊ ಇವಾಗ ಕೂಡ ನಾವು ಇದನ್ನು ಯೂಸ್ ಮಾಡ್ತಾ ಇರ್ತೀವಿ. ನಿಮ್ಗೆ ಗೊತ್ತಿರ್ತದೆ, ಎಷ್ಟು ಜನ ಗೊತ್ತಿರ್ತದೆ ಇದು ಅಂದರೆ ಮಸಾಲೆ ರುಬ್ತಾರಲ್ವ. ಸೊ ನಾವು ಕರೆಂಟು ಇದ್ದರೆ ಕೂಡ ನಾವು ಇದನ್ನೇ ಯೂಸ್ ಮಾಡ್ತೀವಿ ಜಾಸ್ತಿ, ಯಾಕಂದರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತೇಳ್ಬಿಟ್ಟು.
ನಾವು ಇದನ್ನು ಯೂಸ್ ಮಾಡ್ತೀವಿ. ಮತ್ತು ಅದೇ ಥರ ನಮ್ಮ ಮನೆಯಲ್ಲಿ ಗ್ಯಾಸ್ ಕೂಡ ಇದೆ, ಆದರೆ ನಾವು ಒಲೆದಲ್ಲಿ ಯೂಸ್ ಮಾಡ್ತೀವಿ, ಒಲೆನೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಸೊ ಯಾಕಂತ ಹೇಳಿದ್ರೆ ಗ್ಯಾಸಲ್ಲಿ ಮಾಡಿದ್ರೆ ತುಂಬ ಗ್ಯಾಸ್ ಖರ್ಚಾಗಿಬಿಡ್ತದೆ. ಸೊ ಮಿಡ್ಲ್ ಕ್ಲಾಸ್ ಜೀವನ ಏನೂ ಮಾಡೋಕ್ಕಾಗಲ್ಲ. ಸೊ ನೋಡಿ ವಾಚಲ್ಲಿದೆ ನಮ್ಮ ಮನೆಯಲ್ಲಿ ಪುಟಾಣಿ ವಾಚು. ಈ ಫ್ಯಾನ್ ನೋಡಿ ಗೈಸ್, ಈ ಫ್ಯಾನ್ ಬಂದುಬಿಟ್ಟು ನೀವೇನಾದರೂ ಅಂದ್ಕೊಳ್ಳಿ ಗೈಸ್, ಸುಮಾರು 20 ವರ್ಷ ಮೇಲೆಯಿಂದ ಇದೆ ಈ ನಮ್ಮ ಮನೆಯಲ್ಲಿ ಫ್ಯಾನ್. ಇದು ನಮ್ಗೆ ಗೊತ್ತಿಲ್ಲ, ಅಮ್ಮ ಆದರೆ ಹೇಳಿದರು. ಆದರೆ ನಮ್ಗೆ ಅವಾಗ ಸ್ವಲ್ಪ ಜ್ಞಾನ ಇತ್ತು ಅಷ್ಟೇ. ಅವಾಗ ತೊಗೊಂಬಂದಿರೋ ಫ್ಯಾನ್ ಗೈಸ್ ಇನ್ನೂ ಇದೆ ಗೈಸ್. ಈ ಫ್ಯಾನ್ ಇದುವರೆಗೂ ಏನು ಪ್ರಾಬ್ಲಮ್ ಬಂದಿಲ್ಲ ಈ ಫ್ಯಾನಿಗೆ. ಅಷ್ಟು ವರ್ಷಗಳಿಂದ ಇದೆ ಫ್ಯಾನ್. ಇದು ಒಂಥರ ನನ್ನ ಲೈಫಲ್ಲಿ ಒಂದು ಒಳ್ಳೆ ಗ್ಯಾಡ್ಜೆಟ್ ನೋಡಿದ್ದೀನಿ ಅಂದರೆ ನನ್ನ ಜೀವನದಲ್ಲಿ ಇದೇ ಫ್ಯಾನು. ಸೊ ಇಷ್ಟೇ ಗೈಸ್ ನಮ್ಮ ಮನೆ. ಚಿಕ್ಕ ಮನೆ ಅಲ್ವಾ, ಎಷ್ಟು ಬೇಕಾಗೋಯ್ತು ನೋಡಿ, ಇಷ್ಟು ಚಿಕ್ಕ ಮನೆ. ನಮ್ಮ ಮನೆಯಲ್ಲಿ ಟಿ ವಿ ನೋಡಿ ಗೈಸ್ ಯಾವ ಥರ ಇದೆಯೋ, ಸುಮಾರು ಹಳೇ ಟಿ ವಿ ಇದು, ಒನಿಡಾ ಟಿ ವಿ. ಯಾರ ಮನೆಗಳಿದೆ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ ಇಂಥ ಟಿ ವಿಗಳು. ಸೊ ನಾವು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾಯಿಲ್ಲ ಈ ಟಿ ವಿನ, ಯಾಕಂದರೆ ಇದು ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಮತ್ತು ಏನಂತ ಹೇಳಿದ್ರೆ ಯಾರೂ ನೋಡೋಲ್ಲ ಗೈಸ್ ನಮ್ಮ ಮನೆಯಲ್ಲಿ ಟಿ ವಿನ. ಸೊ ಆ ಕಾರಣದಿಂದ ನಾವು ಯೂಸ್ ಮಾಡಲ್ಲ. ವರ್ಕಿಂಗಲ್ಲಿದೆ ಗೈಸ್, ಇದು ಚೆನ್ನಾಗಿದೆ ಟಿ ವಿ ಇವಾಗ ಕೂಡ. ಸುಮಾರು ವರ್ಷಗಳ ಹಳೆ ಟಿ ವಿ ಇದು. ಸೊ ನೋಡ್ಬೋದು ಇಷ್ಟೇ ಸಣ್ಣ ಮನೆ, ಇದೊಂದು ಚಿಕ್ಕದು ಮಾಡಿರ್ತಕ್ಕಂಥ ಕಬೋರ್ಡು. ಇನ್ನೇನು ಗೈಸ್, ಇನ್ನೇನು ಹೇಳಲಿ ನಮ್ಮ ಮನೆಯಲ್ಲಿ ನೋಡಿ ವಾಚ್, ಅದು ಕೂಡ ಹಳೇ ವಾಚ್, ಅದು ಸುಮಾರು ವರ್ಷಗಳ ಹಳೇದು. ಸೊ ಫ್ಯೂಚರಲ್ಲಿ ಇನ್ನೂ ನೆಕ್ಸ್ಟ್ ಮನೆ ವ್ಲಾಗ್ ಮಾಡ್ಬೋದೇನೋ ಗೊತ್ತಿಲ್ಲ. ಇವತ್ತು ಇದನ್ನು ಮಾಡ್ತಾಯಿದ್ದೀನಿ, ಮಾಡಿದ್ರೇನು ಮಾಡ್ಬೋದೇನೋ ಇನ್ನೊಂದು ಮನೆ ವ್ಲಾಗು ನೋಡ್ಕೊಳ್ಳಿ. ಅಲ್ಲ ನೋಡಿ, ವಿಂಡೋ ಗ್ಲಾಸ್ ಆದರೆ ಒಡೆದೋಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ, ಸುಮಾರು ವರ್ಷಗಳಾಯಿತು. ರೆಡಿ ಮಾಡಬೇಕು ಗೈಸ್, ನಾನು ಮಾಡ್ತೀನಿ, ಎಲ್ಲ ಮನೆಗೆ ಸಪೋರ್ಟ್ ಮಾಡ್ತೀನಿ ಇನ್ಮೇಲೆ. ಬನ್ನಿ ಗೈಸ್ ಔಟ್ಸೈಡ್ ಆದರೆ ಹೋಗೋಣ. ಸೊ ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ಶಾಂಪು ಆದರೆ ಕಾಣಿಸುತ್ತೆ. ಭೈರವ ರಾಣಿಗೆ ಇದೇ ಶಾಂಪು ಯೂಸ್ ಮಾಡೋದು, ಹಿಮಾಲಯ ಶಾಂಪು. ನೋಡ್ಬೋದು ಚೆನ್ನಾಗಿದೆ ಗೈಸ್, ಏನು ಪ್ರಾಬ್ಲಮ್ ಏನು ಆಗಲಿಲ್ಲ ನನಗೆ. ಸೊ ಭೈರವ ರಾಣಿ ಫುಡ್ ನೋಡಿ ಇಲ್ಲಿ ಕೆಳಗಡೆ ಆದರೆ ಇಟ್ಕೊಂಡಿರ್ತೀವಿ ನೋಡಿ. ಇದೆ ಭೈರವ ನಾರ್ಮಲ್ ಮೊಸರನ್ನ ಮನೆ ಊಟ ತಿಂತಾನೆ, ರಾಣಿಗಾದರೆ ಇದು ಫುಡ್ ಆದರೆ ಕೊಡಬೇಕು. ಅವಳಿಗೆ ತೊಗೊಂಬಂದಿದ್ದು ನಾವು. ಸೊ ಇನ್ನೂ ಪೆಡಿಗ್ರಿ ತರಿಸ್ಬೇಕು ಗೈಸ್, ದೊಡ್ಡದೊಂದು ಬ್ಯಾಗು. ಸೊ ಅಮೌಂಟ್ ರೆಡಿ ಮಾಡಿಕೊಂಡು ತರಿಸ್ಬೇಕು. ಸೊ ಬನ್ನಿ ಗೈಸ್ ಹೋಗೋಣ, ಔಟ್ಸೈಡ್ ಆದರೆ ಹೋಗೋಣ, ನಮ್ಮ ಮನೆ ಔಟ್ಸೈಡು. ಸೊ ಎಲ್ಲ ಮನೆ ಇಷ್ಟೇ ಟೂರು. ಸೊ ಸಣ್ಣ ಮನೆ ನಮ್ಮದು. ಸೊ ಬನ್ನಿ ಔಟ್ಸೈಡ್ ಆದರೆ ಹೋಗೋಣ. ನನಗೆ ಈ ಔಟ್ಸೈಡ್ ಹೋಗ್ಬೇಕಾದ್ರೆ ನಮ್ಮ ಮನೆ ಹತ್ರ ತುಂಬ ಸಂತೋಷ. ನೋಡಿ ಎಷ್ಟು ಅದ್ಭುತವಾಗಿದೆಯೋ ಕ್ಲೈಮೇಟು. ಸೊ ಬನ್ನಿ, ಲಾಕ್ ಮಾಡಬೇಕು, ರಾಣಿ ಭೈರವ ಇದ್ದಾರೆ ಒಳಗಡೆ. ಸೊ ಬನ್ನಿ ಗೈಸ್, ನಿಮ್ಗೆ ಯಾವ ಥರ ಇದೆಯೋ ನೋಡಿ. ಇದು ನಮ್ಮ ಮನೆ, ಈ ಕಡೆ ಬಂದರೆ ನಮ್ಮ ಮನೆ ಔಟ್ಸೈಡು ನೋಡಿ. ಏನಿಲ್ಲ ನಮ್ಮ ಮನೆ ಔಟ್ಸೈಡು, ಒಂದು ಕರಿಬೇವು ಗಿಡ ಆದರೆ ಇದೆ, ಮತ್ತು ಇಲ್ಲಿ ಕೋಲುಗಳಾದರೆ ಸೌದೆ ಆದರೆ ಹಾಕ್ಕೊಂಡಿದ್ದೀವಿ. ನಮ್ಮಮ್ಮ ಹೋಗಿ ಇಲ್ಲೇ ತೊಗೊಂಬರ್ತಾರೆ ಸೌದೆನ. ಈ ಒಂದು ತೋಟದಲ್ಲಿ ಔಟ್ಸೈಡ್ ಎಲ್ಲ ಸಿಗ್ತದೆ, ಅದೆಲ್ಲ ತೊಗೊಂಬರ್ತಾರೆ. ಅದು ಇಲ್ಲಿ ಸ್ಟೋರ್ ಮಾಡ್ಕೊಂಡಿಟ್ಟಿರ್ತೀವಿ. ಸೊ ಅನ್ನ ಎಲ್ಲ ಸಾಂಬಾರು ಎಲ್ಲ ನಾವು ಒಲೆದಲ್ಲೇ ಮಾಡೋದು, ಅದಕ್ಕೋಸ್ಕರ ನಾವು ಸೌದೆನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಮತ್ತು ಇಲ್ಲಿ ಬಂದರೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ಗೆ ಒಂದು ಇಟ್ಟಿಗೆಗಳಾದರೆ ಹಿಂಗಿಲ್ಲೇ ಇಟ್ಟಿದ್ದೀವಿ. ಒಂದು ಉಳ್ದೋಗಿದೆ, ಮುಂದೆ ಏನಾದರೂ ಕಾಂಪೌಂಡ್ ಏನಾದರೂ ಕಟ್ಟಬೇಕಾದ್ರೆ ಸಣ್ಣದೊಂದು, ಸೊ ಅವಾಗ ಯೂಸ್ ಆಗುತ್ತೆ ಅಂತ ಇಲ್ಲೇ ಇಟ್ಕೊಂಡಿದ್ದೀವಿ. ಮತ್ತು ಬನ್ನಿ ಅದೇ ಥರ ನೋಡಿ ಔಟ್ಸೈಡ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿ ನಿಮಗೆ ಮುಂದೆ ಕಾಣಿಸ್ತಾ ಇದೆ ನೋಡಿ, ಅದು ಭೈರವ ರಾಣಿನ ಔಟ್ಸೈಡ್ ಕರ್ಕೊಂಡು ಹೋಗೋಕ್ಕೆ ಸಕ್ಕತ್ತಾಗಿದೆ ಜಾಗ ಅಂತೂ ಅಲ್ಲಿ. ಸೊ ನೋಡಿ, ಎಲ್ಲ ಹೊಲ ಗದ್ದೆಗಳ ಮಧ್ಯದಲ್ಲಿ ನಮ್ಮ ಮನೆ ಇರೋದು, ಎಲ್ಲ ವಿಲೇಜ್ ಲೈಫು. ಸೊ ನೋಡಿ, ಇದೆಲ್ಲ ಭೈರವ ರಾಣಿನ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಕರ್ಕೊಂಬರ್ತೀನಿ ವಾಶ್ರೂಮ್ಗೆಲ್ಲ. ಸೊ ಒಳ್ಳೆ ಅನುಭವಗಳಿದ್ರೆ ಇದೆ ಗೈಸ್ ನಮ್ಮ ಮನೆ ಹತ್ರ. ಸೊ ಇಲ್ಲಿ ಏನು ಗೊತ್ತಾ, ನಮಗೆ ನೇಚರು ಸಕ್ಕತ್ತಾಗಿರ್ತದೆ, ಯಾವುದೇ ತರಹದ ಪೊಲ್ಯೂಷನ್ ಇರೋಲ್ಲ, ಒಳ್ಳೆ ನಿದ್ದೆ ಬರ್ತದೆ ನೈಟು, ಚೆನ್ನಾಗಿರ್ತದೆ ಗೈಸ್. ಈ ವಿಲೇಜ್ ಲೈಫಲ್ಲಿ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಗೈಸ್. ನಮಗೆ ಎಲ್ಲಿ ಬೇಕಾದ್ರಲ್ಲಿ ಹೋಗ್ಬೋದು ನೋಡಿ, ಆ ಔಟ್ಸೈಡು ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ಬೋದು, ಸಕ್ಕತ್ತಾಗಿರ್ತದೆ ಪ್ಲೇಸು. ಸೊ ಔಟ್ಸೈಡ್ ಹೋಗ್ಬಿಟ್ಟು ಅಲ್ಲೆಲ್ಲಾದರೂ ಒಂದು ಕ್ಯಾಂಪಿಂಗ್ ಮಾಡ್ಕೊಳ್ಳೋಕ್ಕೆ, ಮತ್ತು ಗೇಮ್ಸ್ ಏನಾದರೂ ಆಡೋಕ್ಕೆ ಸಕ್ಕತ್ತಾಗಿರ್ತದೆ. ಮತ್ತು ಭೈರವ ರಾಣಿಗೆ ಸಾಯಂಕಾಲ ಟೈಮಲ್ಲಿ ಬಿಡ್ತೀನಿ ಔಟ್ಸೈಡು. ಸೊ ಅವ್ರು ಆಟ ಆಡ್ಕೊತಾ ಇರ್ತಾರೆ. ಸೊ ಒಳ್ಳೆ ಅನುಭವಗಳಾದರೆ ಇದೆ ಗೈಸ್ ನಮಗೆ ಇಲ್ಲೆಲ್ಲ. ಸೊ ಗೈಸ್ ತುಂಬ ತಲೆ ಬಿಸಿ ಆಗ್ತಾಯಿದೆ. ಇವಾಗ ಒಂದು ಡಿಕಾಷನ್ ಆದರೆ ಮಾಡ್ತೀನಿ, ನಮ್ಮ ಭಾಷೆಯಲ್ಲಿ ಡಿಕಾಷನ್ ಅಂತಾರೆ. ಸೊ ನೀವೇನಂತೀರ ಗೊತ್ತಿಲ್ಲ, ಮೋಸ್ಟ್ಲಿ ಬ್ಲ್ಯಾಕ್ ಟೀ ಅಂತ ಹೇಳ್ತೀರಾ ಅನಿಸುತ್ತೆ. ಸೊ ನೀವು ಡಿಕಾಷನ್ ಅಂತೀರ ಅಂದರೆ ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಮ್ಮದು ಭಾಷೆ ಬಂದುಬಿಟ್ಟು ಇಲ್ಲಿ ಆಂಧ್ರ ಪ್ರದೇಶ ಹತ್ರದಲ್ಲಾದರೆ ಇರ್ತದೆ. ಸೊ ಅದಕ್ಕೋಸ್ಕರ ಕೆಲವೊಂದು ತೆಲುಗು ವರ್ಡ್ಸ್ ಆದರೆ ಆ್ಯಡ್ ಆಗ್ತಾ ಇರ್ತದೆ. ಸೊ ಇದು ಆಂಧ್ರದ ಕರ್ನಾಟಕದ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾವು ಡಿಕಾಷನ್ ಅಂತೀವಿ, ಅಂದರೆ ಹಾಲಿರಲ್ಲ ಅದರಲ್ಲಿ. ಸೊ ಬನ್ನಿ ಮಾಡೋಣ ಇವಾಗ. ಮೊನ್ನೆ ತಾನೇ ಒಂದು ಟೀ ಪುಡಿ ತೊಗೊಂಬಂದಿದ್ದೆ.
ನೋಡಿ ನಿಮ್ಗೆ ಇದು ಗೊತ್ತಿರ್ತದೆ ಗೈಸ್, ರಿಪೆಲ್ ಟೀ ಅಂತೇಳ್ಬಿಟ್ಟು. ಸೊ ನೀವು ಮುನ್ನಾರ್ಗೆ ಏನಾದರೂ ಹೋಗಿದ್ರೆ ಆ ಕಡೆ ಕಾಣಿಸುತ್ತೆ, ತುಂಬ ಅದ್ಭುತವಾಗಿರ್ತದೆ. ಸೊ ಇವಾಗ ಬರಬೇಕಾದ್ರೆ ಅಲ್ಲಿ ಮೊನ್ನೆ ಹೋಗಿದ್ನಲ್ವ ಕೇರಳಗೆ, ಸೊ ಅಲ್ಲಿಂದ ತೊಗೊಂಬಂದಿದ್ದು. ಸೊ ಬನ್ನಿ ಇವಾಗ ಡಿಕಾಷನ್ ಮಾಡೋಣ. ಸೊ ಡಿಕಾಷನ್ ಹೆಂಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ಕುಡೀರಿ ಗೈಸ್, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಅದೇ ಥರ ಒಂದು ಹಾರ್ಟ್ಗೆ ತುಂಬ ಒಳ್ಳೆಯದು ಈ ಡಿಕಾಷನು. ಸೊ ಅದಕ್ಕೆ ನಾವು ಮೊದಲಿಗೆ ನಮಗೆ ಒಂದು ಇದಾದರೆ ತೊಗೋಬೇಕು. ನಮ್ಮ ಮನೆಯಲ್ಲೆಲ್ಲ ಡೆಕ್ಸಾಗಲೆಲ್ಲ ಒಂದೇ ಥರ ಇಟ್ಟಿದ್ದು ಗೈಸ್. ಮನೆ ರೆಡಿ ಆದಮೇಲೆ ಒಳ್ಳೆ ಚೆನ್ನಾಗಿರೋ ಪ್ಲೇಸಲ್ಲಿ ಇಡ್ಬೋದು. ನೋಡಿ ಗೈಸ್, ನಮ್ಮ ಗ್ಯಾಸು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ವು ಹೇಳ್ಬಾರ್ದು. ಓಕೆ ಗೈಸ್, ಇವಾಗ ನಮಗೆ ಡಿಕಾಷನ್ ಮಾಡಬೇಕು. ಮೊದಲಿಗೆ ನಾವು ಇದರಲ್ಲಿ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಫಸ್ಟು ಲೈಟರ್, ಗ್ಯಾಸ್ ಆನ್ ಆಯ್ತು ಗೈಸ್, ಕಡಿಮೆ ಇಟ್ಕೊಳ್ಳೋಣ. ಸೊ ಇವಾಗ ನೀರಾದರೆ ಹಿಡ್ಕೊತಾ ಇದ್ದೀನಿ, ನಾನು ಒಬ್ಬನಿಗೆ ಅಲ್ವಾ. ಸೊ 1.5 ಗ್ಲಾಸಸ್, 1.5 ಗ್ಲಾಸ್ ಆಗಬೇಕು. ಸೊ ಯಾಕಂತ ಹೇಳಿದ್ರೆ ಕೆಲವು ಎವಾಪ್ರೇಷನಲ್ಲಿ ಹೋಗ್ಬಿಡ್ತದೆ. ಸೊ 1 ಗ್ಲಾಸ್ ಸಿಗುತ್ತೆ ನಮಗೆ. ಸೊ 1 ಮತ್ತು ಅರ್ಧ, ಮತ್ತು ಸೊ 1.5 ಗ್ಲಾಸ್ ವಾಟ್ರ್ ಹಾಕಿ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಟೀ ಪುಡಿ ಹಾಕ್ಬೇಕು ಗೈಸ್. ಇವಾಗ ಹಾಕಿಟ್ಬಿಟ್ರೆ ಎಲ್ಲ ಇದಾಗ್ಬಿಡ್ತದೆ ಅಷ್ಟೇ. ಸ್ವಲ್ಪ ನೀರು ಕುದಿಬೇಕು, ಟೀ ಪುಡಿ ಕಡಿಮೆ ಆಗಬೇಕು ಗೈಸ್. ಓಕೆ, ಇಷ್ಟೇ. ಮತ್ತು ಅದಕ್ಕೆ ಸ್ವಲ್ಪ ಸಕ್ಕರೆ, ನಮ್ಮ ಮನೆದ ಸಕ್ಕರೆ ಎಲ್ಲಿದೆ ಬನ್ನಿ, ಎಲ್ಲಿದೆ ಇದು ನೋಡಿ ಗೈಸ್. ನಮ್ಮ ಮನೆಯಲ್ಲಿ ಸಕ್ಕರೆ ಡಬ್ಬ ಯಾವ ಥರ ಇದೆಯೋ, ಒಂದು ಸ್ವಲ್ಪ ಸಕ್ಕರೆ ಗೈಸ್, ಇಷ್ಟು ಸಾಕಾಗಲ್ಲ. ನಮ್ಮ ಡಿಕಾಷನ್ ಆದರೆ ರೆಡಿ ಆಗೋಯ್ತು. ಇದು ನಾನು ಬಂದುಬಿಟ್ಟು ಫೇವ್ರೇಟ್ ಗ್ಲಾಸ್ ಗೈಸ್, ಸುಮಾರು ವರ್ಷಗಳಿಂದ ಕುಡಿತಾ ಇದ್ದೀನಿ, ಇದರಲ್ಲೇ ಕುಡಿಯೋದು. ಸೊ ಬನ್ನಿ, ಆ್ಯಕ್ಚುಲಿ ಇದು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ನಾವು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀವಿ ಗೈಸ್. ಸ್ವಲ್ಪ ಮೆಟಲ್ ತರಬೇಕು ಗೈಸ್ ಇದನ್ನು. ನೋಡಿ ಗೈಸ್, ಬಿಸಿ ಬಿಸಿ ಡಿಕಾಷನ್ ಆದರೆ ರೆಡಿ ಆಗೋಯ್ತು. ಸ್ವಲ್ಪ ನಿಮ್ಮ ಮನೆಯಲ್ಲಿ ಕೂಡ ಈ ಥರ ಡಿಕಾಷನ್ ಮಾಡ್ಕೊಂಡು ಕುಡೀರಿ ಗೈಸ್, ತುಂಬ ಯೂಸ್ ಆದರೆ ಆಗ್ತದೆ. ಮತ್ತು ಹಾರ್ಟಿಗೆ ತುಂಬ ಬೆನಿಫಿಟ್ಸ್ ಆದರೆ ಇರ್ತದೆ, ಹಾರ್ಟ್ ಹೆಲ್ತ್ ಜಾಸ್ತಿ ಆಗ್ತದೆ. ಮತ್ತು ಬ್ಲಡ್ ಪ್ರೆಷರ್ ಕೂಡ ಮೇಂಟೈನ್ ಮಾಡುತ್ತೆ ಈ ಡಿಕಾಷನ್ ಕುಡಿಯೋದ್ರಿಂದ. ಸುಮಾರು ಜನ ಕಷಾಯ ಥರ ಕುಡಿತಾ ಇರ್ತಾರಲ್ವ, ಸೊ ಇದೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 5 ಗಂಟೆ ಆದರೆ ಆಗ್ತಾಯಿದೆ. ಸೊ ನನಗೆ ಸಿಂಗಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಆದರೆ ಇತ್ತು, ಒಂದು ಪ್ಯಾಷನ್ ಆದರೆ ಇತ್ತು. ಸೊ ಅದರಲ್ಲಿ ಮುಂದುವರ್ಸೋಕ್ಕಾಗಲಿಲ್ಲ. ಸೊ ಆ ಕಾರಣದಿಂದ ನಿಮಗೆ ಒಂದು ಕನ್ನಡದ ಸಾಂಗ್ ಆದರೆ ಹಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರ್ತದೆ ಈ ಸಾಂಗು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ, ಈ ಸಂಜೆ ಯಾಕಾಗಿದೆ, ಈ ಸಂತೆ ಸಾಕಾಗಿದೆ ನೀನಿಲ್ಲದೆ, ಈ ಸಂತೆ ಸಾಕಾಗಿದೆ, ಏಕಾಂತವೇ ಆಲಾಪವು, ಏಕಾಂಗಿಯ ಸಲ್ಲಾಪವು, ಈ ಮೌನ ಬಿಸಿಯಾಗಿದೆ, ಈ ಮೌನ ಬಿಸಿಯಾಗಿದೆ, ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ, ಈ ಸಂಜೆ ಯಾಕಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇದೇ ಥರ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಆದರೆ ಇರ್ತೀನಿ ಪ್ರತಿದಿನ. ಸೊ ಜೈ ಹಿಂದ್, ಜೈ ಭಾರತ್ ಮಾತಾ.